وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮঈನ್ ಅಮ್ಮಾಬಾದ್. ಯಾರಾದರೂ ನಿಮಗೆ ಸಹಾಯ ಮಾಡಿದರೆ ನೀವು ಅವರಿಗೆ ಥ್ಯಾಂಕ್ ಯು ಎಂದು ಹೇಳ್ತೀರಾ. ಹಾಗಾದರೆ ಇನ್ನು ಮುಂದೆ ಈ ರೀತಿ ಮಾಡದಿರಿ. ಏನೋ ತಲೆಬರಹ ಕಾಣುವಾಗ ನಿಮಗೆ ಅಚ್ಚರಿಯಾಗಬಹುದು, ಯಾತಕ್ಕೋಸ್ಕರ ಈ ರೀತಿ ತಲೆಬರಹ ಕೊಟ್ಟದ್ದು ಎಂದು. ಇನ್ಶಾ ಅಲ್ಲಾ ಅದರ ಪೂರ್ತಿಯಾದಂತಹ ಮಾಹಿತಿ ಹದೀಸ್ ತರಗತಿ ಕೇಳಿದ ತಕ್ಷಣ ನಿಮಗೆ ತಿಳಿಯಬಹುದು. ಇಮಾಮ್ ತುರ್ಮುದಿ ರಲಿಯಲ್ಲಾಹು ಅನ್ಹೂರವರು ವರದಿ ಮಾಡಿದಂತಹ ಹದೀಸ್, ಅಬಿ ಹುರೈರಾ ರಲಿಯಲ್ಲಾಹು ಅನ್ಹೂರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಮಲ್ಲಾ ಯಶ್ಕುರುನ್ನಾಸ, ಜನರೊಂದಿಗೆ ಶುಕುರ್ ಮಾಡದಂತಹ ವ್ಯಕ್ತಿ, ಅಂದರೆ ಜನರು ನಿಮಗೇನಾದರೂ ಸಹಾಯ ಮಾಡಿದರೆ ಆ ಮಾಡಿದಂತಹ ಸಹಾಯಕ್ಕೆ ಕೃತಜ್ಞತೆಯನ್ನು ತೋರಿಸದಂತಹ ವ್ಯಕ್ತಿ ಲಾ ಯಶ್ಕುರುಲ್ಲಾ, ಆತನು ಅಲ್ಲಾಹನೊಂದಿಗೂ ಕೂಡ ಕೃತಜ್ಞತೆಯನ್ನು ತೋರಲ್ಲ ಎಂದು. ಜನರು ಮಾಡಿದಂತಹ ನೇಮತ್ತಿಗೆ ಕೃತಜ್ಞತೆಯನ್ನು ತೋರದಂತಹ ವ್ಯಕ್ತಿ ಮತ್ತು ಅಲ್ಲಾಹನು ಮಾಡಿದಂತಹ ನೇಮತ್ತಿಗೆ ಯಾವ ರೀತಿ ಕೃತಜ್ಞತೆಯನ್ನು ತೋರ್ತಾನೆ? ಆದ್ದರಿಂದ ನಮಗೆ ಜನರು ಮಾಡಿದಂತಹ ಸಹಾಯಕ್ಕೂ ನಾವು ಕೃತಜ್ಞತೆಯನ್ನು ಹೇಳಬೇಕು, ಅಲ್ಲಾಹನು ಮಾಡಿದಂತಹ ನಿಯಮತಿಗೂ ಕೂಡ ನಾವು ಶುಕ್ರ್ ಮಾಡಬೇಕು. ಜನರು ಮಾಡಿದಂತಹ ಸಹಾಯಕ್ಕೆ ನಾವು ಮಾಡುವಂತಹ ಕೃತಜ್ಞತೆಯಾಗಿದೆ ಅರಬಿಯಲ್ಲಿ ಅವರಿಗಿರುವಂತಹ ಒಂದು ಪ್ರಾರ್ಥನೆ, ಜಜಾಕಲ್ಲಾಹು ಖೈರನ್, ಅಲ್ಲಾಹನು ನಿಮಗೆ ಒಳಿತನ್ನು ಅಧಿಕಗೊಳಿಸಿಕೊಡಲಿ ಎಂದು. ಅದೇ ರೀತಿ ಅಲ್ಲಾಹನು ಮಾಡಿದಂತಹ ನಿಯಮತಿಗಿರುವಂತಹ ಶುಕ್ರ್, ಅದು ಅಲ್ಲಾಹನಿಗೆ ಆರಾಧನೆಯನ್ನು ಮಾಡುವುದಾಗಿದೆ. ಈ ಎರಡೂ ಕೃತಜ್ಞತೆಯನ್ನು ನಾವು ನಮ್ಮ ಜೀವನದಲ್ಲಿ ಉಪಯೋಗಿಸಬೇಕು. ನಾವು ಥ್ಯಾಂಕ್ ಯು ಎಂದು ತಲೆಬರಹದಲ್ಲಿ ಕೊಟ್ಟದ್ದು ನಮಗೆ ಯಾರಾದರೂ ಸಹಾಯ ಮಾಡಿದರೆ ಆ ಒಂದು ಪದವನ್ನು ನಾವು ಸಾಮಾನ್ಯವಾಗಿ ಬಳಸ್ತೇವೆ. ಆ ಪದವನ್ನು ನಾವು ನಮ್ಮ ಜೀವನದಿಂದ ತ್ಯಜಿಸಿ ಜಜಾಕಲ್ಲಾಹು ಖೈರನ್ ಎಂದು ಹೇಳಬೇಕು ಎಂದು ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಮಗೆ ತಿಳಿಸಿದಂತಹ ಆ ಒಂದು ವಾಕ್ಯವನ್ನೇ ನಾವು ಹೇಳೋಣ, ಆ ಒಂದು ಪ್ರಾರ್ಥನೆಯನ್ನು ನಾವು ಪ್ರಾರ್ಥಿಸೋಣ. ಕಾರಣ ನಾವು ಮತ್ತೊಬ್ಬರಿಗೆ ಒಳಿತನ್ನು ಪ್ರಾರ್ಥಿಸುವಾಗ ನಮಗೂ ಅಲ್ಲಾಹನ ಒಳಿತನ್ನು ನೀಡ್ತಾನೆ. ಆದ್ದರಿಂದ ಆ ಒಂದು ಪ್ರಾರ್ಥನೆ ನಾವು ಕೃತಜ್ಞತೆಯಾಗಿ ತೋರೋಣ, ಅಲ್ಲಾಹನಿಗೆ ಕೃತಜ್ಞತೆಯಾಗಿ ಆರಾಧನೆಯನ್ನು ಮಾಡೋಣ. ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.